ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಇವತ್ತಿನ ವಿಶೇಷ ಶ್ರೀ ರಾಮನವಮಿ ವಿಶೇಷವಾಗಿ ಒಂದು ವಿಶೇಷ ವಿಡಿಯೋ ಮಾಡ್ತಾ ಇದ್ದೇನೆ. ಕಮೆಂಟ್ ಬಾಕ್ಸ್ನಲ್ಲಿ ಒಬ್ಬ ವೀಕ್ಷಕರು ದಯವಿಟ್ಟು 10 ನಿಮಿಷದ ಒಳಗಿನ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿದ್ರು. ಹೀಗಾಗಿ ಅವರ ಒಂದು ಕಮೆಂಟ್ಗೆ ಬೆಲೆ ಕೊಡ್ತಾ ಇವತ್ತಿನ ವಿಡಿಯೋವನ್ನು ಕೇವಲ 9 ನಿಮಿಷ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. 9 ನಿಮಿಷದಲ್ಲಿ 9 ವಿಶೇಷ ಸ್ಟಾಕ್ಗಳು, ಅವುಗಳನ್ನು 9 ವರ್ಷದವರೆಗೆ ಇನ್ವೆಸ್ಟ್ ಮಾಡಬಹುದು. ಮೊದಲನೇ ಸ್ಟಾಕ್ ಬಂದುಬಿಟ್ಟು ಟಾಟಾ ಪವರ್ ಕಂಪ್ನಿ ಲಿಮಿಟೆಡ್ ಅಂತೇಳಿ. ಟಾಟಾ ಪವರ್ ಏನು ಮಾಡುತ್ತೆ? ಸೋಲಾರ್ ರೂಫ್ ಟಾಪ್ಸ್, 1 ಲಕ್ಷ EV ಚಾರ್ಜಿಂಗ್ ಸ್ಟೇಷನ್ಸ್ 2025 ಹಾಗೆ ಒಂದು ಸೆಮಿಕಂಡಕ್ಟರ್ ಉತ್ಪಾದನಾ ಘಟಕವನ್ನು ಸ್ಥಾಪನೆ ಮಾಡಿದೆ ಇತ್ತೀಚೆಗೆ ಗುಜರಾತ್ನಲ್ಲಿ. ಮತ್ತು ಟಾಟಾ ಪವರ್ ಏನು ಇನಿಷಿಯೇಟ್ ಮಾಡ್ತಾ ಇದೆ? ಈಸಿ ಚಾರ್ಜ್ ಇನಿಷಿಯೇಟಿವ್ ಮಾಡ್ತಾ ಇದೆ. ಮಾರ್ಕೆಟ್ ಕ್ಯಾಪಿಟಲ್ ಟಾಟಾ ಪವರ್ದು 1,38,000, 1 ಇಯರ್ ರಿಟರ್ನ್ 119, ಸೆಕ್ಟರ್ ರಿಟರ್ನ್ 100 ಇದೆ. ಮತ್ತು ಇದ್ರದ್ದು ನೋಡಿ, ಫೈನಾನ್ಷಿಯಲ್ ರಿಟರ್ನ್ಸ್ 2 ಔಟ್ ಆಫ್ 5 ಪಾಸಿಟಿವ್ ಫೈನಾನ್ಷಿಯಲ್ ರಿಟರ್ನ್ಸ್ ಇದೆ, 3 ಔಟ್ ಆಫ್ 5 ಅಟ್ರಾಕ್ಟಿವ್, 3 ಔಟ್ ಆಫ್ 5 ಎವರೇಜ್ ಅಂತ ಇದೆ. ಇನ್ನೇ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ಬಿಡೋಣ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ, ಇಂಟ್ರೆಸ್ಟಿಂಗ್ ಇದೆ. ಪ್ರೊಮೋಟರ್ಸ್ 46, FIs 9.85, ಮ್ಯೂಚುವಲ್ ಫಂಡ್ಸು ಆಲ್ಮೋಸ್ಟ್ 6%, ಇನ್ಶೂರೆನ್ಸ್ನದು ಹ್ಯೂಜ್ ಇದ್ದಾರೆ ನೋಡಿ, 10.5% ಇನ್ಶೂರೆನ್ಸ್, ಅದರ್ DIs 54, ನಾನ್ ಇನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ನಾಮ್ ಇಂಡಿಯಾ ಅಂದರೆ ನಿಪ್ಪಾನ್ ಇಂಡಿಯಾ ಅಸೆಟ್ ಮ್ಯಾನೇಜ್ಮೆಂಟ್ ಇಂಡಿಯಾ ಲಿಮಿಟೆಡ್ ಅಂತೇಳಿ. ನಿಮಗೆಲ್ಲ ಗೊತ್ತಿರುತ್ತೆ ಮ್ಯೂಚುವಲ್ ಫಂಡ್ ಬಗ್ಗೆ. ಇದನ್ನು ಮ್ಯೂಚುವಲ್ ಫಂಡ್ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಕಂಪ್ನಿ ಇದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಸ್ಟಾಕ್ ಡೀಟೇಲ್ಸ್ ನೋಡೋದಾದರೆ ಬೇಗ ನೋಡೋಣ 1 ನಿಮಿಷದಲ್ಲಿ. ನೋಡಿ, 52 ವೀಕ್ ಹೈ 561, ಲೋ 230, ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ? 34,500 ಇದೆ. 1 ಇಯರ್ ರಿಟರ್ನ್ 133%, ಸೆಕ್ಟರ್ ರಿಟರ್ನ್ 50%. ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅದೆಲ್ಲ ನೋಡೋದಾದರೆ ನೋಡಿ, 3 ಔಟ್ ಆಫ್ 5 ಫೈನಾನ್ಷಿಯಲ್ ಟ್ರೆಂಡ್ಸ್ ಪಾಸಿಟಿವ್, 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್, 4 ಔಟ್ ಆಫ್ 5 ವೆರಿ ಗುಡ್ ಕ್ವಾಲಿಟಿ ಅಂತಿದ್ದಾರೆ. ಮತ್ತು PE ರೇಷಿಯೋ ನೋಡಿ ಚೆನ್ನಾಗಿದೆ, 36 ಇದೆ. ರಿಟರ್ನ್ ಆನ್ ಈಕ್ವಿಟಿ ವೆರಿ ಗುಡ್, 25% ಇದೆ ಲೇಟೆಸ್ಟು. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ, ಶೇರ್ ಹೋಲ್ಡಿಂಗ್ ಪ್ರಮೋಟರ್ಸ್ 73%, FIs 5.5%, ಮ್ಯೂಚುವಲ್ ಫಂಡ್ಸ್ ಆಲ್ಮೋಸ್ಟ್ 8%, ಇನ್ಶೂರೆನ್ಸ್ ಕಂಪ್ನೀಸ್ 6.6%, DIs 0. ನಾನ್ ಇನ್ಸ್ಟಿಟ್ಯೂಷನ್ 7%. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಸ್ನೇಹಿತರೆ ಇಂಟೆಲೆಕ್ಟ್ ಡಿಸೈನ್ ಅರೇನಾ ಅಂತೇಳಿ. ಇದು IT ಸ್ಟಾಕ್. ಇದು ವಿಶೇಷವಾಗಿ ಗೇಮಿಂಗ್ ಏನು ಆಡ್ತಾರಲ್ಲ, ಗೇಮಿಂಗ್ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಾಫ್ಟ್ವೇರನ್ನು ಕ್ರಿಯೇಟ್ ಮಾಡಿ ಸಪ್ಲೈ ಮಾಡುತ್ತೆ ಇದು ಇಂಟೆಲೆಕ್ಟ್ ಡಿಸೈನ್ ಅರೇನಾ ಅಂತೇಳಿ. ಪ್ರೆಸೆಂಟ್ ಶೇರ್ ಪ್ರೈಸು 1,040 ರೂಪಾಯಿ ಇದೆ. ಇದ್ರದ್ದು ಇನ್ನಷ್ಟು ಡೀಟೇಲ್ಸ್ ನೋಡೋದಾದರೆ ನಾನು ಬೇಗ ಹೇಳ್ತಾ ಇದ್ದೀನಿ, ದಯವಿಟ್ಟು ತಪ್ಪು ತಿಕ್ಕೋಬೇಡಿ. ಏಕೆಂದರೆ ನನ್ನ ಟಾರ್ಗೆಟು 9 ನಿಮಿಷದಲ್ಲಿ ಮಾಡ್ಕೋ. 1 ಇಯರ್ ಹೈ ಆಲ್ಮೋಸ್ಟ್ ಆಲ್ 1,200, ಲೋ 412, ಇವತ್ತಿನ ಬೆಲೆ 1,040 ಇದೆ. ಮಾರ್ಕೆಟ್ ಕ್ಯಾಪಿಟಲ್ 14,250 ಇದೆ. 1 ಇಯರ್ ರಿಟರ್ನ್ 141%, ಸೆಕ್ಟರ್ ರಿಟರ್ನ್ 19% ರಿಟರ್ನ್ ಇದೆ. 3 ಔಟ್ ಆಫ್ 5 ಪಾಸಿಟಿವ್ ಟ್ರೆಂಡ್ಸ್ ಅಂತ ಹೇಳ್ತಿದ್ದಾರೆ. 3 ಔಟ್ ಆಫ್ 5 ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್, 4 ಔಟ್ ಆಫ್ 5 ವೆರಿ ಗುಡ್ ಕ್ವಾಲಿಟಿ ಅಂತಿದ್ದಾರೆ. PE ರೇಷಿಯೋ ವೆರಿ ಗುಡ್ 42 ಇದೆ. ರಿಟರ್ನ್ ಆನ್ ಇಕ್ವಿಟಿ 17.66 ಇದೆ. ಡಿವಿಡೆಂಡ್ yield ಓಕೆ 0.24 ಇದೆ. ಇನ್ನೇ ಪ್ರೊಮೋಟರ್ಸ್ ಹೋಲ್ಡಿಂಗು ದ್ಯಾಟ್ ಈಸ್ ಇಂಪಾರ್ಟೆಂಟ್, 30% ಪ್ರೊಮೋಟರ್ಸ್ ಇದ್ದಾರೆ. 25% FIs, ಮ್ಯೂಚುವಲ್ ಫಂಡ್ಸು 3%, ಅದರ್ DIs 0.75, ನಾನ್ ಇನ್ಸ್ಟಿಟ್ಯೂಷನ್ 40% ಇದ್ದಾರೆ. ಇದೊಂದು ಒಳ್ಳೆ ಸ್ಟಾಕು. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಟೈಟನ್ ಕಂಪ್ನಿ ಲಿಮಿಟೆಡ್ ಅಂತೇಳಿ. ಇವತ್ತಿನ ಶೇರ್ ಬೆಲೆ ಎಷ್ಟಿದೆ? ಇದು 3,645. ಟೈಟನ್ ಏನು ಕೆಲಸ ಮಾಡುತ್ತೆ? ಬಂಗಾರದ ಆಭರಣಗಳಿಗೆ ಸಂಬಂಧಪಟ್ಟಂಥ ಕೆಲಸ. ಇದು ವೆರಿ ಬೆಸ್ಟ್ ಸ್ಟಾಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಟಾಟಾ ಕಂಪ್ನಿಯವ್ರದ್ದು. ಇದ್ರದ್ದು ಇನ್ನಷ್ಟು ಡೀಟೇಲ್ಸ್ ನೋಡೋದಾದರೆ ಓಕೆ ಸ್ನೇಹಿತರೆ ನೋಡಿ, ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ? ಹ್ಯೂಜ್ ಮಾರ್ಕೆಟ್ ಕ್ಯಾಪಿಟಲ್ 3,21,000 ಇದೆ. 1 ಇಯರ್ ರಿಟರ್ನ್ ಸ್ಲೋ ಆ್ಯಂಡ್ ಸ್ಟಡಿ ಮೂವ್ ಆಗ್ತಕ್ಕಂಥ ಸ್ಟಾಕ್ ಇದು. ಟೈಟನ್ 41%, ಸೆಕ್ಟರು 41% ಕೊಟ್ಟಿದೆ. ಇತ್ತೀಚೆಗೆ ಬಂಗಾರದ ಬೆಲೆ ಜಾಸ್ತಿ ಆಗೋದ್ರಿಂದ ಇಂಥ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡ್ಬೋದು. 2 ಔಟ್ ಆಫ್ 5 ಫೈನಾನ್ಷಿಯಲ್ ಟ್ರೆಂಡ್ಸು ಓಕೆ, 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್ ಅಂತಿದ್ದಾರೆ. 4 ಔಟ್ ಆಫ್ 5 ವೆರಿ ಗುಡ್ ಕ್ವಾಲಿಟಿ ಅಂತಿದ್ದಾರೆ. ಇನ್ನು PE ರೇಷಿಯೋ ಎಷ್ಟಿದೆ? 93, ವೆರಿ ಗುಡ್ 93 PE ರೇಷಿಯೋ ಇದೆ. ರಿಟರ್ನ್ ಆನ್ ಇಕ್ವಿಟಿ 21% ಇದೆ. ಓಕೆ, ಡಿವಿಡೆಂಡ್ yield 0.27. ಇನ್ನೇ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, 52% ಶೇರ್ ಪ್ರೊಮೋಟರ್ಸ್ ಇದ್ದಾರೆ, 19% FIs, 5.5% ಮ್ಯೂಚುವಲ್ ಫಂಡ್ಸು ಆಲ್ಮೋಸ್ಟ್ ಆಲ್ 4%, ಇನ್ಶೂರೆನ್ಸ್ ಕಂಪ್ನಿ, ಅದರ್ DIs 1.25, ನಾನ್ ಇನ್ಸ್ಟಿಟ್ಯೂಷನ್ 17%. ಟೈಟನ್ನು ಗೋಲ್ಡ್ ಬೆಲೆ ಜಾಸ್ತಿ ಆದಂಗೆಲ್ಲ ಟೈಟನ್ನು ಬೆಲೆ, ಶೇರ್ ಬೆಲೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ಲಾಂಗ್ ಟರ್ಮ್ಗೆ ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಎಲ್ಲ ಸ್ಟಾಕ್ಗಳು
9 ವರ್ಷದ ಇನ್ವೆಸ್ಟ್ಮೆಂಟ್ಗೆ ಹೇಳ್ತಾ ಇದ್ದೀನಿ. ಐ ರಿಪೀಟ್ 9 ಇಯರ್ಸ್. ರಾಮನವಮಿ 9 ಸ್ಟಾಕ್ಗಳು, 9 ವರ್ಷ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು IRFC, ಇಂಡಿಯನ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ. ಪ್ರೆಸೆಂಟ್ ಶೇರ್ ಬೆಲೆ 141 ಇದೆ. ನಿಮಗೆಲ್ಲ ಇದ್ರದ್ದು ಮೇನ್ ಕೆಲಸ ಏನಂದರೆ, IRFC ಅಂದರೆ ಇಂಡಿಯನ್ ರೈಲ್ವೆ ಫೈನಾನ್ಸ್ ಲಿಮಿಟೆಡ್. ಇಂಡಿಯನ್ ರೈಲ್ವೆಗೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸ ಕಾರ್ಯಗಳು ಆಗಬೇಕಂದ್ರೆ, ಏನೇ ಬ್ರಿಡ್ಜಸ್ಸು, ಯಾವುದಾದ್ರೂ ಪ್ಲಾನಿಂಗು ಏನೋ ಆಗಬೇಕಂದ್ರೆ ಫಂಡ್ ರಿಲೀಸ್ ಎಲ್ಲಿಂದ ಆಗುತ್ತೆ? IRFCಯಿಂದ. ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ದ ರೈಲ್ವೆ ಕೆಲಸಗಳಿಗೆ ಫಂಡ್ ರಿಲೀಸ್ ಆಗುತ್ತೆ. ದಿಸ್ ಇಸ್ ದ ಬೆಸ್ಟ್ ಸ್ಟಾಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ 9 ವರ್ಷದ ಇನ್ವೆಸ್ಟ್ಮೆಂಟ್ಗೆ. ಇನ್ನು ಡೀಟೇಲ್ಸ್ ನೋಡೋದಾದರೆ 1 ಇಯರ್ ಹೈ 192 ಇದೆ. ಲೋ 27. ನೋಡಿ ಎಷ್ಟು ರಿಟರ್ನ್ ಕೊಟ್ಟಿದೆ. 1 ಇಯರ್ ಲೋ 27 ಇತ್ತು. ಮಾರ್ಕೆಟ್ ಕ್ಯಾಪಿಟಲ್, ಹ್ಯೂಜ್ ಮಾರ್ಕೆಟ್ ಕ್ಯಾಪಿಟಲ್. ಆಫ್ಕೋರ್ಸ್ PSU ಸ್ಟಾಕ್ ಇದು. 1,85,000 ಮಾರ್ಕೆಟ್ ಕ್ಯಾಪಿಟಲ್. ನೋಡಿ 1 ವರ್ಷದ ರಿಟರ್ನ್ 415% ಕೊಟ್ಟಿದೆ. ಸೆಕ್ಟರ್, ರೈಲ್ವೆ ಸೆಕ್ಟರ್ ರಿಟರ್ನ್ ಎಷ್ಟು ಕೊಟ್ಟಿದೆ? NBFC ಅಂಡರ್ ಬರುತ್ತೆ, 50% ಕೊಟ್ಟಿದೆ. ಇನ್ನು ಇದರದ್ದು ವ್ಯಾಲ್ಯೂಯೇಷನ್ ನೋಡೋದಾದರೆ 2/5 ಫೈನಾನ್ಷಿಯಲ್ ಟ್ರೆಂಡ್ಸ್ ಚೆನ್ನಾಗಿದೆ ಅಂದಿದ್ದಾರೆ. ಎಕ್ಸ್ಪೆನ್ಸಿವ್ 2/5 ಅಂದಿದ್ದಾರೆ. 3/5 ಎವರೇಜ್ ಕ್ವಾಲಿಟಿ ಅಂತ ಹೇಳ್ತಿದ್ದಾರೆ. ಮತ್ತು PE ರೇಷಿಯೋ 30 ಇದೆ. ರಿಟರ್ನ್ ಆನ್ ಇಕ್ವಿಟಿ 5.7. ಡಿವಿಡೆಂಡ್ ಚೆನ್ನಾಗಿದೆ, 1.06 ಡಿವಿಡೆಂಡ್ ಇದೆ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಅದು ತುಂಬ ಮುಖ್ಯ. ಪ್ರೊಮೋಟರ್ಸ್ 86, FIs 1.15, ಮ್ಯೂಚುವಲ್ ಫಂಡ್ಸ್ 0.40, ಇನ್ಶೂರೆನ್ಸ್ 0.75, ನಾನ್ ಇನ್ಸ್ಟಿಟ್ಯೂಷನ್ 11.33. ಲಾಂಗ್ ಟರ್ಮ್ಗೆ ಬುಲೆಟ್ ಟ್ರೈನ್ ಅವೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಒಂದೇ ವಾರ ಜಾಸ್ತಿ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ. ಹೀಗಾಗಿ ಲಾಂಗ್ ಟರ್ಮ್, ಐ ರಿಪೀಟ್ ಲಾಂಗ್ ಟರ್ಮ್ ಫಾರ್ 9 ಇಯರ್ಸ್ಗೆ ನೀವು ಯೋಚನೆ ಮಾಡ್ಬೋದು. ನೆಕ್ಸ್ಟ್ ಸ್ಟಾಕು ಪೂರ್ವಾಂಕರ ಲಿಮಿಟೆಡ್. ಒನ್ ಆಫ್ ದ ನಂದು ಬೆಸ್ಟ್ ಏನದು ರಿಯಾಲಿಟಿ ಸೆಕ್ಟರ್ನಲ್ಲಿ ಬರುತ್ತೆ. ಇವತ್ತಿನ ಶೇರ್ ಬೆಲೆ ಎಷ್ಟಿದೆ ಇದ್ರದ್ದು? 372 ಇದೆ. ರಿಯಾಲಿಟಿ ಸೆಕ್ಟರ್, ಐ ರಿಪೀಟ್ ರಿಯಾಲಿಟಿ ಸೆಕ್ಟರ್ನಲ್ಲಿ ಬರುತ್ತೆ ಪೂರ್ವಾಂಕರ ಲಿಮಿಟೆಡ್ ಅಂತೇಳಿ. 1 ಇಯರ್ ಹೈ 379 ಇತ್ತು. ಲೋ 75 ಇದೆ. ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ? 88,925 crores. 1 ಇಯರ್ ರಿಟರ್ನ್ 370 ಬಂದಿದೆ. ಸೆಕ್ಟರ್ ರಿಟರ್ನ್ 14%. ಪೂರ್ವಾಂಕರ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಕಣ್ಮುಚ್ಚಿ ಹೂಡಿಕೆ ಮಾಡ್ಬೋದು ಫಾರ್ ಲಾಂಗ್ ಟರ್ಮ್. 5/5 ನೋಡಿ ಔಟ್ಸ್ಟ್ಯಾಂಡಿಂಗ್ ಫೈನಾನ್ಷಿಯಲ್ ಟ್ರೆಂಡ್ಸ್, ಅದಕ್ಕೆ ನನ್ನ ಇಷ್ಟದ ಸ್ಟಾಕ್ ಇದು. 2/5 ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಅಟ್ 1/5 ಬಿಲೋ ಎವರೇಜ್ ಅಂತಿದ್ದಾರೆ. ಇನ್ನು PE ರೇಷಿಯೋ 116 ಇದೆ. ರಿಟರ್ನ್ ಆನ್ ಇಕ್ವಿಟಿ 5.80. ಡಿವಿಡೆಂಡ್ ತುಂಬ ಚೆನ್ನಾಗಿದೆ, 1.75 ಡಿವಿಡೆಂಡ್ ಇದೆ. ಓಕೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅದು ಇಂಪಾರ್ಟೆಂಟು. 75% ಪ್ರೊಮೋಟರ್ಸ್, FIs 16, ಮ್ಯೂಚುವಲ್ ಫಂಡ್ಸ್ 0 ಇಲ್ಲ ಮಾಡಿಲ್ಲ. ಇನ್ಶೂರೆನ್ಸು ಆಲ್ಮೋಸ್ಟ್ ಆಲ್ 0.5% ಅಷ್ಟೇ ಮಾಡಿದ್ದಾರೆ. ಅದರ್ DIs 0.01, 8.11 ನಾನ್ ಇನ್ಸ್ಟಿಟ್ಯೂಷನ್. ಲಾಂಗ್ ಟರ್ಮ್ಗೆ ವಿಚಾರ ಮಾಡ್ಬೋದು. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಟಾಟಾ ಸ್ಟೀಲ್ ಲಿಮಿಟೆಡ್ ಸ್ನೇಹಿತರೆ. ಒನ್ ಆಫ್ ದ ಬೆಸ್ಟ್ ಸ್ಟಾಕ್ ಇನ್ ಮೆಟಲ್ ಇಂಡಸ್ಟ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಧಾನವಾಗಿ ಸಾಗಿದ್ರು ತುಂಬ ಚೆನ್ನಾಗಿ ಗ್ರೋತ್ ಕೊಡುತ್ತೆ. ಇವತ್ತಿನ ಶೇರ್ ಬೆಲೆ 160 ಇದೆ. ಒನ್ ಆಫ್ ದ ಬೆಸ್ಟ್ ಸ್ಟಾಕ್ ಇನ್ ಸ್ಟೀಲ್ ಇಂಡಸ್ಟ್ರಿ. ಕ್ಯಾಪಿಟಲ್ ಎಷ್ಟಿದೆ? 2,01,093 ಕೋಟಿ. 2 ಲಕ್ಷ ಕೋಟಿ ಕ್ಯಾಪಿಟಲ್ ಇದೆ. 1 ಇಯರ್ ರಿಟರ್ನ್ ನೋಡಿ 48%. ಸೆಕ್ಟರ್, ಸ್ಟೀಲ್ ಸೆಕ್ಟರ್ ಎಷ್ಟು ಕೊಟ್ಟಿದೆ? 53% ರಿಟರ್ನ್ ಕೊಟ್ಟಿದೆ. ಇನ್ನು ಫೈನಾನ್ಷಿಯಲ್ ಟ್ರೆಂಡ್ಸು ಅವೆಲ್ಲ ನೋಡೋದಾದರೆ 2/5 ಎಕ್ಸ್ಪೆನ್ಸಿವ್ 2/5 ಫೈನಾನ್ಷಿಯಲ್ ಟ್ರೆಂಡ್ಸ್ ಇದೆ. 2/5 ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ನು, 3/5 ಎವರೇಜ್ ಅಂತ ಹೇಳ್ತಿದ್ದಾರೆ. PE 54% ಇದೆ. ನಂತರ ಡಿವಿಡೆಂಡು ನಾಟ್ ಶೋಯಿಂಗ್. ಪ್ರೊಮೋಟರ್ಸ್ ನೋಡಿ 33% ಪ್ರೊಮೋಟರ್ಸು, 20% FIs ಇದ್ದಾರೆ, 10% ಮ್ಯೂಚುವಲ್ ಫಂಡ್ಸ್ ಇದ್ದಾರೆ. ನೋಡಿ 11% ಇನ್ಶೂರೆನ್ಸ್ ಕಂಪ್ನಿ. DIs 3.8, 24% ನಾನ್ ಇನ್ಸ್ಟಿಟ್ಯೂಷನ್. ಇದ್ರ ಬಗ್ಗೆ ದಯವಿಟ್ಟು ವಿಚಾರ ಮಾಡಿ ಟಾಟಾ ಸ್ಟೀಲ್ ಬಗ್ಗೆ. ಸ್ಟಾಕ್ ಬಂದುಬಿಟ್ಟು ಅದಾನಿ ಪೋರ್ಟ್ಸ್. ಇವತ್ತಿನ ಶೇರ್ ಬೆಲೆ 1,304 ಇದೆ. ಈ ಸ್ಟಾಕ್ ಏನು ಕೆಲಸ ಮಾಡುತ್ತೆ? ಏರ್ಪೋರ್ಟ್ಸು, ಆಮೇಲೆ ಬಂದರುಗಳು ಇವನ್ನೆಲ್ಲ ನಿರ್ಮಾಣ ಮಾಡೋದು, ಇವನ್ನೆಲ್ಲ ಕೆಲಸ ಮಾಡುತ್ತೆ. ಲಾಂಗ್ ಟರ್ಮ್ಗೆ ಚೆನ್ನಾಗಿ. ಮಾರ್ಕೆಟ್ ಕ್ಯಾಪಿಟಲ್ 2,84,000 ಕೋಟಿ ಇದೆ. 1 ಇಯರ್ ರಿಟರ್ನ್ 97% ಕೊಟ್ಟಿದೆ. ಮತ್ತು ಇದ್ರದ್ದು ವ್ಯಾಲ್ಯೂಯೇಷನ್ ಅದು ನೋಡೋದಾದರೆ 3/5 ಪಾಸಿಟಿವ್, 2/5 ಎಕ್ಸ್ಪೆನ್ಸಿವ್, 3/5 ಎವರೇಜ್ ಕ್ವಾಲಿಟಿ ಅಂದಿದ್ದಾರೆ. PE ರೇಷಿಯೋ 33 ಇದೆ. ರಿಟರ್ನ್ ಆನ್ ಇಕ್ವಿಟಿ 10.6 ನೋಡಿ. ಪ್ರೊಮೋಟರ್ಸ್ 66, FIs 14, ಮ್ಯೂಚುವಲ್ ಫಂಡ್ಸ್ 3.1, 8% ಇನ್ಶೂರೆನ್ಸ್ ಕಂಪ್ನೀಸ್, ಅದರ್ಸ್ 0.19, ನಾನ್ ಇನ್ಸ್ಟಿಟ್ಯೂಷನ್ 7.30. ಮತ್ತು 9ನೇ ಹಾಗೂ ಕೊನೆಯ ಸ್ಟಾಕ್ ಯಾವುದು? HAL, ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅಂತೇಳಿ. ಆತ್ಮನಿರ್ಭರ ಭಾರತದ
ಮಹತ್ವಾಕಾಂಕ್ಷಿ ಸ್ಟಾಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇವತ್ತಿನ ಶೇರ್ ಬೆಲೆ 3722 ಇದೆ. ಇದರಲ್ಲಿ ಕಣ್ಣು ಮುಚ್ಚಿ ನೀವು 9 ವರ್ಷದವರೆಗೆ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾರ್ಕೆಟ್ ಕ್ಯಾಪಿಟಲ್ ಇದು ಗೌರ್ಮೆಂಟ್ ಕಂಪ್ನಿ ಆಗಿರೋದ್ರಿಂದ 2,46,000 ಕೋಟಿ ಇದೆ. 1 ಇಯರ್ ರಿಟರ್ನ್ 165%. ಸೆಕ್ಟರ್ ರಿಟರ್ನ್ ಎಷ್ಟಿದೆ 133%. ಮತ್ತು ಇದ್ರದ್ದು ವ್ಯಾಲ್ಯೂಯೇಷನ್ ನೋಡೋದಾದರೆ 2 ಔಟ್ ಆಫ್ 5 ಫೈನಾನ್ಷಿಯಲ್ ಟ್ರೆಂಡ್ಸು, 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್, 4 ಔಟ್ ಆಫ್ 5 ವೆರಿ ಗುಡ್ ಕ್ವಾಲಿಟಿ ಅಂತಿದ್ದಾರೆ. ಮತ್ತು PE ರೇಷಿಯೋ 40, ರಿಟರ್ನ್ ಆನ್ ಇಕ್ವಿಟಿ 24, ಡಿವಿಡೆಂಡ್ 0.80. ಲಾಸ್ಟ್ ಆಫ್ ಪ್ರೊಮೋಟರ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸ್ ನೋಡೋಣ. ಪ್ರೊಮೋಟರ್ಸ್ 71, FIs 13%, ಮ್ಯೂಚುವಲ್ ಫಂಡ್ಸ್ ಆಲ್ಮೋಸ್ಟ್ ಆಲ್ 7%, ಇನ್ಶೂರೆನ್ಸ್ ಕಂಪ್ನೀಸ್ 2%, ಅದರ್ DIs 0.50, 6.29, ನಾನ್ ಇನ್ಸ್ಟಿಟ್ಯೂಷನ್ಸ್. ಓಕೆ ಸ್ನೇಹಿತರೆ, 9 ನಿಮಿಷಕ್ಕಿಂತ ಜಾಸ್ತಿ ಆಗಿದೆ, ದಯವಿಟ್ಟು ಕ್ಷಮಿಸಿ. ಐ ಹೋಪ್ ಯು ಲೈಕ್ ದ ವಿಡಿಯೋ. ನಿಮಗೆ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತೆ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೇಗ ವಿಡಿಯೋಗಳನ್ನು ನೋಡಿ, ಹಾಗೆ ಬೇಗ ಕಮೆಂಟ್ಗಳನ್ನು ಹಾಕಿ ಮತ್ತು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.